ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೆಚ್ಚಿದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ನಿಮಗೆ ಗೊತ್ತಿದೆ, ಮೇಲೆ ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ, ಆದರೂ ಹೇಳಬೇಕಾಗಿದೆ. ಸಿದ್ದರಾಮಯ್ಯ ಮತ್ತು DK ಮಧ್ಯದಲ್ಲಿ CM ಕುರ್ಚಿ ಜಟಾಪಟಿಯಿಂದ ಜೋರಾಗಿ ನಡೀತಾ ಇದೆ. ಆ ವಿಷಯವಾಗಿ ಮತ್ತೆ ಕೇಳಿದಾಗ DK ಶಿವಕುಮಾರ್ ಅವರು ಇದು ನಮ್ಮ ಸಿದ್ದರಾಮಯ್ಯರ ಮತ್ತು ಹೈಕಮಾಂಡ್ ಮಧ್ಯದ ವ್ಯವಹಾರ, ಇದು ಸಾರ್ವಜನಿಕ ಅಲ್ಲ ಅಂಥೇಳಿ ಒಂದು ಸಂಶಯದ ಮಾತನ್ನು ಬಿಟ್ಬಿಟ್ಟಿದ್ದಾರೆ. ಇಷ್ಟೊಂದು ಮತ್ತೆ ನಮ್ಮ ಪತ್ರಿಕಾರಂಗ ಕೇಳ್ತಾರೆ. ಇದೇ ಸಂದರ್ಭದಲ್ಲೇ ದೆಹಲಿಗೆ ಕರೆಸಿದ್ದಾರೆ DK ಅವ್ರ ಜೊತೆಗೆ ಮಾತಾಡಲಿಕ್ಕೆ. ಅದೇ ಸಂದರ್ಭದಲ್ಲಿ ಅವ್ರಿಗಿಂತ ಮೊದಲ ನಮ್ಮ KG ಜಾರ್ಜ್ ಅವರನ್ನು ಕರೆಸಿದ್ದಾರೆ. ನಮ್ಮ ವಿದ್ಯುತ್ ಮಿನಿಸ್ಟರು, ನಮ್ಮ ಸಿದ್ದರಾಮಯ್ಯರ ಅತ್ಯಂತ ಆತ್ಮೀಯರು. ಹೀಗಾಗಿ ಈ ಎರಡೂ ಕಡೆ ಇಬ್ಬರಿಗೂ ಬ್ಯಾಲೆನ್ಸ್ ಆಗೋದು ಕಾಯ್ಕೊಂಡಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು. ಇದೇ ತೋರಿಸ್ತದಂತಂದ್ರೆ ಮತ್ತು ಇನ್ನೊಂದೆಲ್ಲ ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಆಸಾಮ್ ಚುನಾವಣೆ ಮತ್ತು ಕೇರಳ ಚುನಾವಣೆ. ಕೇರಳ ಅಂತ ನಮ್ಮ ನೆರೆಯಲ್ಲದ ಜಾರ್ಜ್ ಅವ್ರ ಸಂಪರ್ಕಗಳಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ KG ಜಾರ್ಜ್ ಅವ್ರನ್ನ ಕೇರಳ ಉಸ್ತುವಾರಿಯಾಗೆ, ಆಸಾಮ್ ಉಸ್ತುವಾರಿಯಾಗೆ ನಮ್ಮ DK ಶಿವಕುಮಾರ್ ಅವರು ಕರೆಸಿದ್ದಾರೆ, ಮಾತಾಡಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗಿರಬಹುದಾ ಅನ್ನುವಂಥದ್ದು ಹಲವು ರೀತಿಯಾಗಿ ತರ್ಕ ಮಾಡ್ತಾ ಇರ್ತಾರೆ. ಅದೇ ತಪ್ಪಂತೇನಲ್ಲ, ಯಾಕಂದ್ರೆ ನಮ್ಮದೇ ಆದ ತರ್ಕ ಇರ್ತದೆ. ಆ ತರ್ಕದ ನೆಲೆಗಟ್ಟಿನಲ್ಲೇ ಈ ರೀತಿಯಾಗಿ ವಾಸ್ತವವಾಗಿ ನಡೆದಿರಬಹುದು ಅಂತೇಳಿ ಪ್ರೈವೇಟಾಗಿ ಸಿಗೋದ್ರಿಂದಾಗಿ DK ಶಿವಕುಮಾರ್ ಅವ್ರಿಗೆ ಹೆಚ್ಚು ಅವಕಾಶ ಇರ್ತದೆ. ಅವ್ರು ಮೋಸ್ಟ್ಲಿ ಹೈಕಮಾಂಡ್ ಜೊತೆಗೆ ರಾಹುಲ್ ಗಾಂಧಿ ಜೊತೆ ಮಾತಾಡಬಹುದು ಅಂತೇಳಿ ಒಂದೆಲ್ಲ ನಮ್ಮ ಮೀಡಿಯಾದವರು ಒಂದು ಊಹೆ.